ನೋಡ್ತಾ ಇದ್ರೆ ವೀಕ್ಷಕರ, ಇವತ್ತು ನಮ್ಮ ದೇವನಗಿರಿ ಬನ್ನೂರು ನಿನ್ನೆ ಲೈಟಿಂಗ್ ವ್ಯವಸ್ಥೆಗಳು ಯಾವ ತರ ಇದೆ, ಎಲ್ಲ ವ್ಯವಸ್ಥೆಗಳು ಯಾವ ತರ ಇದೆ ನೈಟ್ ಒಂದು ಲೈವ್ ಅಲ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಎಲ್ಲ ಭಕ್ತರು ಕೂಡ ಇವತ್ತು ಎಲ್ಲಾ ದೇವಸ್ಥಾನ ಕೂಡ ಭೇಟಿ ಕೊಡ್ತಾರೆ. ಎಲ್ಲಾ ದೇವಸ್ಥಾನ ಕೂಡ ಇವತ್ತು ಅಲಂಕಾರಿಕವಾಗಿ ಮಾರ್ಪಡ್ತಾ. ಹಾಗಾಗಿ ಜಾತ್ರೆಯ ಪ್ರತಿರೂಪ ಕೂಡ ಇವತ್ತು ತಾಳಿರೋದು ಕೂಡ ನೋಡ್ತಾ ಇದ್ದೀವಿ. ಹಾಗೆ ಒಂದು ವಿಚಾರ ಏನು ಅಂದ್ರೆ, ಇಷ್ಟು ಜನ ಸೇರೋದು ಕೂಡ ಒಂದು ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷ. ಹಾಗಾಗಿ ಇದು ಇದು ಕೂಡ ಪ್ರಾಶಸ್ತ್ಯಕ್ಕೆ ಇಲ್ಲಿ ಕಾಳಮ್ಮನ ದೇವಸ್ಥಾನದ ವಾರ್ಷಿಕೋತ್ಸವಗಳ ಬಹಳ ಅದ್ದೂರಿಯಾಗಿ ಕೂಡ ಆಗುತ್ತೆ. ನಮ್ಮ ಸತೀಶಣ್ಣ ಯಾವ ಕೆಲಸ ಕೂಡ ಹೇಳಿದ್ರೆ ಮಾಡ್ತಾರೆ. ಅವ್ರು ಮಾಡೋ ಕೆಲಸ ಹೆಂಗೆ ಅಂತ ಹೇಳಕ್ಕಾಗಲ್ಲ, ಅಷ್ಟು ನಿಜಲು ಬಹಳ ದೊಡ್ಡ ದೈವ ಭಕ್ತರು ನಮ್ಮ ಸತೀಶಣ್ಣ. ಅವ್ರ ಕೈಯಿಂದ ಏನೇ ಆದ್ರೂ ಕೂಡ ಆ ಕಾರ್ಯಕ್ರಮ ಮುಗಿಯೋರು ಕೂಡ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ನಾವು ಕೂಡ ಕಳೆದ ಸಾರಿ ಒಂದು TCಗೆ ತೆರವು ಮಾಡಬೇಕು ಅಂತ ಸತೀಶಣ್ಣ ಹೇಳಿದ್ರು. ನಾವು ಸುದ್ದಿ ಮಾಡಿದ ತಕ್ಷಣ TC ಬೇರೆ ಕಡೆ ತೆಗೆದುಹಾಕಿದ್ರು. ಅದು ಅಷ್ಟು ನಮ್ಮ ಯಜಮಾನರುಗಳಿಗೆ ಬೆಲೆ ಕೊಡುವಂತ ಅಧಿಕಾರಿಗಳು ಇದ್ದಾರೆ ಬನ್ನೂರಿನಲ್ಲಿ ಅಂತ ಕೂಡ ನೋಡ್ಬೋದು. ಹಾಗೇನೆ ನಮ್ಮ ಕುಮಾರ್ ಗೌಡ್ರು ಇದ್ದಾರೆ, ರವಿ ಗೌಡ್ರು ಇದ್ದಾರೆ, ಆನಂದಣ್ಣ ಇದ್ದಾರೆ. ಎಲ್ಲರೂ ಕೂಡ ಒಂದೊಂದು ದೇವಸ್ಥಾನಗಳ ಜವಾಬ್ದಾರಿ ತಗೊಂಡಿರುವಂಥದ್ದು. ಹಾಗೆ ಕಾಳಮ್ಮನ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂಥ ಮತ್ತೊಂದು ಒಂದು ಶಕ್ತಿ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಎಲ್ಲ ದೇವಸ್ಥಾನಗಳು ಕೂಡ ಇವತ್ತು ಬನ್ನೂರಿನಲ್ಲಿ ರಾಜಾರ್ಸ್ತಾ ಇದೆ. ಅತಿ ಹೆಚ್ಚು ಭಕ್ತರಿಂದ ತುಂಬಿ ತುಳುಕ್ತಾ ಇರೋಂಥದ್ದು ಕೂಡ ನಾವು ನೋಡ್ಬೋದು. ಹಾಗೇನೆ ನಮ್ಮ ಗುಡ್ಡಪ್ಪರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ. ಅವರು ಬಹಳ ದೈವ ಭಕ್ತರು. ಹಾಗಾಗಿ 4 ತಲೆಮಾರಿನ ಮನೆತನದ ಗುಡ್ಡಪ್ಪರ ಒಂದು ಪೂಜಾ ಕಾರ್ಯಕ್ರಮ ಕೂಡ ನಾವು ಪ್ರತಿ ವಾರದ ದಿನಗಳಲ್ಲಿ ನೋಡ್ತೀವಿ. ತೋತೀನಿ ಆಮೇಲೆ. ಹಾಗಾಗಿ ನಮ್ಮ ಕುಮಾರಣ್ಣ ಇದ್ರೆ ಅವನು ಕೂಡ ಮಾತಾಡ್ಸೋಣ. ನಮ್ಮ ಬನ್ನೂರಿನಲ್ಲಿ ಕರಿಯಪ್ಪ ಸ್ವಾಮಿಯವರ ಅಪ್ಪಟ ಆರಾಧಕರು, ನಂಜುಂಡ ಸ್ವಾಮಿಯವರ ಅಪ್ಪಟ ಆರಾಧಕರು ಕೂಡ ನಮ್ಮ ಬನ್ನೂರಿನ ಯಜಮಾನರು ಗಾಣಿಗೇರಿಯ ಕುಮಾರಣ್ಣ ಕೂಡ ಇದ್ದಾರೆ. ಏನ್ ಹೇಳ್ತಾರೆ ಇವತ್ತು ಕರಿಯಪ್ಪ ಸ್ವಾಮಿಯವರು ಹಾಗೇನೆ ನಂಜುಂಡ ಸ್ವಾಮಿಯವರು ಅವರ ಪವಾಡಗಳು ಕೂಡ ಅವ್ರಿಗೆ ಎಲ್ಲ ಗೊತ್ತಿದೆ. ನಂಜುಂಡ ಸ್ವಾಮಿಗಳು ಅವರ ಮನೆಯಲ್ಲೇ ಕೂಡ ಇದ್ದಂಥದ್ದು. ಹಾಗಾಗಿ ಇನ್ನ ಬನ್ನೂರಿನ ಎಲ್ಲ ಪವಾಡ ಪುರುಷರು ಅದೇನೋ ಗೊತ್ತಿಲ್ಲ ಧಾರ್ಮಿಕ ಆಚರಣೆಗೆ ಇಸ್ಕೊತೀನಿ, ಆಮೇಲೆ ಇಸ್ಕೊತೀನಿ. ಹಾಗಾಗಿ ತಾವು ನೋಡ್ತಾ ಇದ್ರ ಕಾಳಮ್ಮನ ದೇವಸ್ಥಾನದ ವಾರ್ಷಿಕೋತ್ಸವ 2 ತಿಂಗಳಲ್ಲಿ ಕೂಡ ಬರುತ್ತೆ. ಬಹಳ ದೊಡ್ಡ ಮಟ್ಟದ ವಾರ್ಷಿಕೋತ್ಸವನ ಕೂಡ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮಾಡುತ್ತೆ. ಇಡೀ 33 ಹಳ್ಳಿಗೆ ದಾಸೋಹದ ವ್ಯವಸ್ಥೆ ಮಾಡುವಂತ ಒಂದು ದೊಡ್ಡ ಆಚರಣೆಯಾಗಿ ಮಾಡಿಕೊಡುತ್ತೆ. ಸುಮಣ ನಮಸ್ಕಾರ. ನಾವು ಇವತ್ತು ಮಹಾ ಶಿವರಾತ್ರಿ ವಿಶೇಷವಾಗಿ ಏನೇಳಿ ಹೇಳ್ತಿರೋಣ. ಈ ದಿನ ಮಹಾಶಿವರಾತ್ರಿ ದಿನ ಇಲ್ಲಿ ನಾವು ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ, ಕಾಳಮ್ಮನ ಪೂಜೆ ಹಮ್ಮಿಕೊಂಡಿದ್ದು. ಅದರಲ್ಲಿ ನಮಗೆ ಒಂದು ಸ್ವಲ್ಪ ಪ್ರಸಾದ ವಿನಿಯೋಗ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಅಮ್ಮಂದು ಇನ್ನೂ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಬರಲಿ ಅಂತ ನಾನು ಈ ಟೈಮಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಖ್ಯವಾಗಿ ನಾನು ನಿಮ್ಮನ್ನ ನೆನ್ಸ್ಕೊಳ್ಳೋದು ಯಾವಾಗ ಅಂದ್ರೆ ಮುಂದಿನ ತಿಂಗಳು 1ನೇ ತಾರೀಕು ಗುರುಗಳ ಆರಾಧನೆ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೂ ಸಹ ಇಚ್ಛೆ ಪಡ್ತೀನಿ. ತಾವು ಮಹಾಶಿವರಾತ್ರಿ ಎಲ್ಲ ಜಾಗರಣೆ ಮಾಡುವಂತ ಜನಗಳು ಈಗ ಭಕ್ತಾದಿಗಳು ಮಾಡ್ತಾವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ, ಪುಣ್ಯ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಆಮೇಲೆ ನಂಜುಂಡ ಸ್ವಾಮಿ ಗುರುಗಳು ನಿಮ್ಮ ಮನೆಗೆ ಬಂದು ವಾಸ್ತವ್ಯ ಬಿಡ್ತಾರೆ. ಅದೆಂತ ಅವರು ನಮ್ಮ ಮನೆ ಅಂತ ಅಲ್ಲ, ನಮ್ಮ ಮನೆಗೂ ಇದ್ರು. ಇನ್ನು ಕೆಲವು ಸಂಬಂಧಪಟ್ಟಂತ ಅವರ ಶಿಷ್ಯದಿರ ಮನೆಗಳು ಹೋಗ್ತಾ ಇದ್ರು, ಟೆಂಟ್ ಹಾಕ್ಬಿಡ್ತಾ ಇದ್ರು. ಅಲ್ಲಿ ಅವರು ಏನು ಮಾತಾಡಂಗಿರ್ಲಿಲ್ಲ. ಅವಧೂತರು ಅವ್ರ ಮುಂದೆ ಮಾತಾಡಂಗೆ ಇರ್ಲಿಲ್ಲ ಏನುವೆ. ಹೌದೌದು, ಭಾರಿ ಕಷ್ಟ. ಅವಧೂತರುಗಳ ಜೊತೆ ನಾವು ಏನು ಮಾತಾಡಕ್ ಖಂಡಿತ ಅವರು ಹಾಕಿದ್ದು. ಆಮೇಲೆ ಅವರು ಶಾಪಕ್ಕೆ ಭಯ ಪಡ್ತಾ ಇದ್ರು. ಅವ್ರಿಗೆ ಬಾಯಲ್ಲಿ ಹೇಳ್ದಂಗೆ ಆಗ್ಬಿಟ್ಟಿದೆ ಅಂತ ಇದೆ. 1ನೇ ತಾರೀಕು
ಅವ್ರ ಆಚರಣೆ ಇದೆ, ಆರಾಧನೆ. ಅದಕ್ಕೆಲ್ಲ ತಾವು ಬರಬೇಕು. ಖಂಡಿತ ಎಲ್ಲ ಇಡೀ ನಮ್ಮ ಬನ್ನೂರು ಹೋಬಳಿ ತಾಲೂಕಿನ ಎಲ್ಲ ಭಕ್ತಾದಿಗಳು ಕೂಡ ಬರಲಿ. ಹಳ್ಳಿ ಜನಾಂಗದವರು ಎಲ್ಲ ಬನ್ನಿ, ಮಾತು ಒಂದಿದೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು ರೇವಣ್ಣ, ಏನು ಹೇಳ್ತೀರಾ? ಮಾತಾಡಿ. ಬಟ್ ಏನು ಅಂತಂದರೆ ನಮ್ಮ ಬನ್ನೂರಿನಲ್ಲಿ ಬಹಳ ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನಗಳು ಅಂತ ಹೇಳಿದೆ. ಹಾಗೆ ದಾರ್ಶನಿಕರು ಮತ್ತು ಪವಾಡ ಪುರುಷರು ಇರುವಂತಹ ವಿಶೇಷವಾದಂಥ ಬನ್ನೂರಿನ ದೇವನಗರಿ ಅಂತ ಕೂಡ ನಾನು ಹೇಳ್ತಾ ಇರ್ತೀನಿ. ಅದಕ್ಕೂ ಒಂದು ಮೂಲ ತಾವು ನೋಡ್ತಾ ಇದ್ದೀರಾ. ಇಡೀ ಬನ್ನೂರಿನ ಎಲ್ಲ ದೇವಾಲಯಗಳು ಕೂಡ ಬಹಳ ವಿಜೃಂಭಣೆಯಾಗಿ ಇವತ್ತು ಕಂಗೊಳಿಸ್ತಾ ಇದೆ. ಎಸ್, ಹಾಗೇನೆ ನಾನು ಪ್ರತಿ ಸಾರಿ ಸಿಕ್ತಾಗೆಲ್ಲ ಇವ್ರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ. ಯಾವುದೇ ದೇವಸ್ಥಾನಗಳಾಗಲಿ, ಯಾವುದೇ ಧಾರ್ಮಿಕ ಆಚರಣೆಗಳಾಗಲಿ ಇವ್ರು ಇದ್ದೇ ಇರ್ತಾರೆ. ನಮ್ಮ ಬನ್ನೂರಿನ ಒಂದು ಸಮುದಾಯದ ಗುರುಮಗನಾಗಿ ಅವರು ಪಾಪ ಎಲ್ಲ ದೇವಸ್ಥಾನಗಳು ಕೂಡ ಇರ್ತಾರೆ. ನೋಡಿ, ಬಂದಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆ ಮನೋಭಾವನೆ, ಧಾರ್ಮಿಕ ಮನೋಭಾವನೆ, ಧಾರ್ಮಿಕ ಚಿಂತನೆ ಇರುವಂಥ ವ್ಯಕ್ತಿತ್ವ. ಕೇವಲ ಇವರು ಹಣಕ್ಕಾಗಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ. ಅವ್ರಿಗೂ ಕೂಡ ಬೇಕಾದಂಗೆ ಇರುವಂಥ ಕುಟುಂಬ. ಹಾಗಾಗಿ ರೈತ ಕುಟುಂಬ ಕೂಡ ಒಂದೇನೋ ಅಂದರೆ ಒಂದೊಂದು ಸಂಕಲ್ಪಕ್ಕೂ ಕೂಡ ಒಂದೊಂದು ಥರ ಇರುತ್ತೆ. ಹಾಗಾಗಿ ಅವರವರ ಒಂದು ಭಾವನೆಗಳಲ್ಲಿ ಒಂದು ದೇವರ ಕಾರ್ಯಗಳು ಮಾಡುವಂಥದ್ದು. ಹಾಗಾಗಿ ಎಲ್ಲ ದೇವಸ್ಥಾನ ಕೂಡ ಇವರು ಇರೋದು ಬಹಳ ವಿಶೇಷ ಆಗಿರುತ್ತೆ. Shiva